ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಎಲ್ಪಿಜಿ ಗ್ಯಾಸ್ನ ಬಿಕ್ಕಟ್ಟು ಹೆಚ್ಚಾಗಿದೆ. ಆಟೋ ಮೀಟರ್ ದರ ಏರಿಕೆಗೆ ಒತ್ತಾಯ ಕೂಡ ಹೆಚ್ಚಾಗಿದೆ. ಹೌದು, ರಾಜ್ಯದಲ್ಲಿ ಎಲ್ಪಿಜಿ ಗ್ಯಾಸ್ನ ಬಿಕ್ಕಟ್ಟು ಹೆಚ್ಚಾದ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಒಂದು ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಒಂದು ರೈಡ್ಗೆ 20 ರೂಪಾಯಿ ಹೆಚ್ಚುವರಿ ಏರಿಕೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗ ಪರ್ಯಾಯ ವ್ಯವಸ್ಥೆ ಇಲ್ಲ ಅನ್ನುವಂತಹ ಸಿಚುವೇಶನ್ ಬಂದ್ಬಿಟ್ಟಿದೆ, ಪರಿಸ್ಥಿತಿ ಹಂಗಿದೆ. ಬಟ್ ಏಕಾಏಕಿ 20 ರೂಪಾಯಿ ಏರಿಕೆ ಅಂತ ಹೇಳಿದ್ರೆ ಒಂದ್ಸತಿ ಏರಿದ್ಮೇಲೆ ಅದನ್ನ ಇಳಿಸೋದು ಬಹಳ ಕಷ್ಟ. ಸೊ ಇದು ಅಳೆದು ತೂಗಿ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಬೆಂಗಳೂರು ಡಿಸಿಗೆ ಆಟೋ ಚಾಲಕರು ಮಾಡಿರುವಂಥ ಒತ್ತಾಯ. LPG ಸಿಲಿಂಡರ್ ಸಿಗದೆ ಆಟೋ ಚಾಲಕರು ಪರದಾಟವನ್ನು ಎದುರಿಸ್ತಾ ಇದ್ದಾರೆ. ಸಿಟಿಯಲ್ಲಿ 40% LPG ಬಂಕ್ಗಳು ಬಂದಾಗಿದ್ದಾವೆ. ನಗರದಲ್ಲಿ 140ಕ್ಕೂ ಹೆಚ್ಚು LPG ಬಂಕ್ಗಳು ಬಂಕ್ಗಳಿದ್ದಾವೆ. 1 ಲೀಟರ್ 90ರಿಂದ 100 ರೂಪಾಯಿವರೆಗೂ ದರ ಏರಿಕೆ. ಸೊ ಹಾಗಾಗಿ ನಮಗೆ ಬೇರೆ ಯಾವುದೇ ಮಾರ್ಗ ಇಲ್ಲ. ಹಾಗಾಗಿ ಒಂದು ರೈಡ್ಗೆ 20 ರೂಪಾಯಿ ಹೆಚ್ಚುವರಿ ಏರಿಕೆ ಮಾಡಬೇಕು ಅಂತ ಹೇಳಿ ಚಾಲಕರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆಟೋ ಮತ್ತು ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನಿಂದ ಬೆಂಗಳೂರು ನಗರ DC ಅವರಿಗೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಏನು ಗ್ಯಾಸ್ ರೇಟು ಕಳೆದ 28 ದಿನಗಳ ಹಿಂದೆ, ಒಂದು ತಿಂಗಳ ಹಿಂದೆ 55 ರೂಪಾಯಿ ಬೆಂಗಳೂರು ನಗರದಲ್ಲಿ LPG ರೇಟ್ ಇತ್ತು. ಇವತ್ತು ಒಂದೊಂದು ಬಂಕಲ್ಲಿ ಒಂದೊಂದು ರೇಟು. ಒಂದು ಬಂಕಲ್ಲಿ 80 ಇದ್ದರೆ ಇನ್ನೊಂದು ಬಂಕಲ್ಲಿ 99 ರೂಪಾಯಿವರೆಗೂ ಆಗಿದೆ. ಇದರಿಂದ ಪ್ರತಿನಿತ್ಯ ದುಡಿದು ಬದುಕುವಂಥ ಆಟೋ ಚಾಲಕರಿಗೆ ಇವತ್ತು ಸಂಕಷ್ಟದ ಪರಿಸ್ಥಿತಿಗೆ ಸಿಗಾಕೊಂಡಿದ್ದೀವಿ. ನಾವು ಈ ಮುಖಾಂತರ ನಮ್ಮ DC ಅವರಿಗೆ ಮನವಿ ಮಾಡಿಕೊಡೋದೇನೆಂದರೆ, ಯುದ್ಧ ಏನು ನಡೀತಾ ಇದೆ, ನಾವು ಆ ಯುದ್ಧದ ವಿರುದ್ಧ ಅಲ್ಲ, ನಮ್ಮ ಜೀವನದ ಪರಿಸ್ಥಿತಿನ ನೀವು ಅರ್ಥ ಮಾಡಿಕೊಂಡು ಪ್ರತಿ ರೇಡ್ಗೆ ಒಂದು 20 ರೂಪಾಯಿ ಅವರು ಓಲಾ ಉಬರ್ ಮುಖಾಂತರ ಬುಕ್ ಮಾಡಲಿ, ಇಲ್ಲ ಮೀಟ್ರ್ ಹಾಕ್ಕೊಂಡು ಬರಲಿ. ಇಂಥ ಕಸ್ಟಮರ್ಗೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಈಗ ಆಟೋ ಚಾಲಕರ ಒತ್ತಾಯ ಏನು? ಇದಕ್ಕೇನಾದರೂ ಅಪ್ರೂವಲ್ ಸಿಗುವಂಥ ಸಾಧ್ಯತೆ ಇರುತ್ತಂತೆ? ಯಾಕಂದರೆ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿದ್ದಾರೆ. ಈಗ ಆಟೋ ಕೂಡ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಇಳಿಯೋ ಡೌಟು. ಒಂದ್ಸತಿ ಏರಿಸಿದ ಮೇಲೆ ಅದನ್ನ ಇಳಿಸೋದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಅವ್ರ ಬೇಡಿಕೆ ಏನು, ಇದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಸಿಕ್ಕಿದೆ? ದಿವ್ಯ, ಖಂಡಿತ ಈ ಆಟೋ ಚಾಲಕರ ಒತ್ತಾಯ ಈ DC ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಗ್ಯಾಸ್ ಬಿಕ್ಕಟ್ಟು ಜನಸಾಮಾನ್ಯರಿಗೆ ಹೋಟೆಲ್ ಮೂಲಕವಾಗಬಹುದು, ಜೊತೆಗೆ ಡೊಮೆಸ್ಟಿಕ್ ಬಳಕೆ ಮಾಡುವಂತ ನಾಗರಿಕರಿಗಾಗ್ಬೋದು ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳುವಂತ ಕೆಲಸ ಆಗ್ತಾ ಇದೆ. ಎಲ್ಲಂದ್ರಲ್ಲಿ ಗ್ಯಾಸ್ ಸಿಗಲ್ಲ ಎನ್ನುವಂತ ಕಿಲೋಮೀಟರ್ ಗಟ್ಟಲೆ ಗ್ಯಾಸ್ ಸಿಲಿಂಡರ್ಗಳನ್ನ ಇಟ್ಕೊಂಡು ಗ್ಯಾಸ್ ಸಿಗುತ್ತೆ ಎನ್ನುವಂತ ಮನೋಭಾವನೆಯಲ್ಲಿ ಹೋಗಿ ವಾಪಸ್ ಬರುವಂತ ಕೆಲಸ ಆಗ್ತಾ ಇದೆ. ಇದ್ರ ನಡುವೆ ಸಾರ್ವಜನಿಕ ಸಾರಿಗೆ ಸೇವೆಯನ್ನ ಕೊಡುವಂತ ಆಟೋ ಚಾಲಕರು ಕೂಡ ಪೀಸ್ ಆಟೋ ಸಂಘಟನೆ ವತಿಯಿಂದ DC ಅವರಿಗೆ ಮನೆಯ ಮೂಲಕವಾಗಿ ಪತ್ರದ ಮೂಲಕವಾಗಿ ತಲುಪಿಸುವಂತ ಕೆಲಸ ಮಾಡಿದ್ದಾರೆ. ಓಲಾ ಊಬರ್ ಆಗ್ಬೋದು ಸೇರಿದಂತೆ ಸ್ವಯಂ ಪ್ರೇರಿತವಾಗಿ ಮೀಟರ್ ಹಾಕೊಂಡು ಆಟೋ ಚಾಲನೆ ಮಾಡುವಂತ ಚಾಲಕರಿಗೆ ಪ್ರತಿ ಒಂದು ರೈಡ್ಗೆ ಅವ್ರು ಎಷ್ಟೇ ದೂರ ಹೋದ್ರೂ ಕೂಡ ಒಂದೊಂದು ರೈಡ್ಗೆ 20 ರೂಪಾಯಿ ದರವನ್ನ ಏರಿಕೆ ಮಾಡುವಂತದಕ್ಕೆ ನೀವು ಅನುಮತಿ ಕೊಡಿ ಎನ್ನುವಂತ ಮನವಿಯನ್ನ ಪತ್ರದ ರೂಪವಾಗಿ ಜಿಲ್ಲಾಧಿಕಾರಿಗಳಿಗೆ ತಲುಪಿಸುವಂತ ಕೆಲಸ ಮಾಡಿದ್ದಾರೆ. ಒಂದು ವೇಳೆ ಈ ಆಟೋ ಚಾಲಕರ ಮನವಿಗೆ ಸ್ಪಂದನೆ ಸಿಗುತ್ತಾ ಎನ್ನುವಂತ ಭಾವನೆಯಲ್ಲಿ ಆಟೋ ಚಾಲಕರು ಇರ್ಬೋದು, ಆದ್ರೆ ಸಿಗ್ಲಿಕ್ಕೆ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಬೆಲೆ ಏರಿಕೆ ಅನ್ನುವಂಥದ್ದು ಪ್ರತಿಯೊಂದು ವಸ್ತುಗಳ ಮೇಲೆ ಜಾಸ್ತಿ ಆಗ್ತಾ ಇದೆ. ದಿನ ನಿತ್ಯ ಬಳಕೆ ಮಾಡುವಂತ ಈಗ ಪೆಟ್ರೋಲ್ ಆಗ್ಬೋದು, ಡೀಸೆಲ್ ಆಗ್ಬೋದು, ಎಲ್ಲವೂ ಒಂದೊಂದೊಂದೇ ಅಂದ್ರೆ ಐಪ್ ಇರುವಂತ ಪೆಟ್ರೋಲ್ ಬಂಕ್ಗಳಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ನಯಾರ ಆಗ್ಬೋದು, ಜಿಯೋ ಆಗ್ಬೋದು, 1 ರೂಪಾಯಿ 2 ರೂಪಾಯಿ ಏರಿಕೆ ಮಾಡುವಂತ ಕೆಲಸ ಒಂದ್ ಕಡೆಯಿಂದ ಆಗ್ತಾ ಇದೆ. ಜೊತೆಗೆ ಪ್ರತಿನಿತ್ಯ ಬಳಕೆ ಮಾಡುವಂತ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಇದ್ರ ನಡುವೆ ಆಟೋ ಚಾಲಕರು ಕೂಡ ತೊಂದರೆ ಆಗುತ್ತೆ ಎನ್ನುವಂತ ಇವ್ರ ಕಡೆಯಿಂದ ಮನವಿ ಸಲ್ಲಿಕೆ ಆಗಿದ್ದು, DC ಅವರು ಈ ಸಂಬಂಧಪಟ್ಟಾಗ ಸಭೆಯನ್ನ ಕರಿಬಹುದು. ಅವ್ರಿಗೊಂದಷ್ಟು ಕಟ್ಟುನಿಟ್ಟಿನ ಪಾಠಗಳ ಸಂಬಂಧಪಟ್ಟಾಗೆ ಒಂದು ಸೂಚನೆ ಕೊಟ್ಟು ಕಳಿಸ್ತಾರೆ ಹೊರತು ಬೆಲೆ ಏರಿಕೆ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅನುಮತಿ ಸಿಗೋದು ತೀರಾ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು 3-4 ತಿಂಗಳ, ಹೆಚ್ಚು ಕಡಿಮೆ 6 ತಿಂಗಳ ಹಿಂದೆಯಷ್ಟೇ ಆಟೋ ಚಾಲಕರಿಗೆ ಮೀಟರ್ ಮೇಲೆ ಒಂದಷ್ಟು ದರವನ್ನ ಏರಿಕೆ ಮಾಡುವಂತ ಕೆಲಸ ಮಾಡಿದ್ರು. 10-12 ವರ್ಷಗಳಿಂದ ಏರಿಕೆ ಮಾಡಿರ್ಲಿಲ್ಲ ಎನ್ನುವಂತ ಒತ್ತಾಯ ಏನಾರ ಏರಿಕೆ ಆಗ್ತಾ ಇತ್ತು, ಇವ್ರ ಮೇಲೆ DC ಮೇಲೆ ಹಾಕುವಂತ ಕೆಲಸ ಏನ್ ಮಾಡ್ತಾ ಇದ್ರು. ಆ ಕಾರಣದಿಂದಾಗಿ ಅವರನ್ನ ಕರೆದು ಒಂದಷ್ಟು ಮೀಟರ್ ಮೇಲೆ ದರ ಏರಿಕೆ ಮಾಡುವಂತ ಕೆಲಸ ಇತ್ತೀಚೆಗೆ ಅಷ್ಟೇ ಆಗಿದೆ. ಇದ್ರ ನಡುವೆ ಈಗ ಗ್ಯಾಸ್ ಒಂದೇ ಕಾರಣಕ್ಕಾಗಿ ಇವರು ಮೀಟರ್ ಮೇಲೆ ಒಂದು ರೈಡ್ ಮೇಲೆ 20 ರೂಪಾಯಿ ಏರಿಕೆ ಮಾಡುವಂತದ್ದು ಸರಿ ಎನಿಸೋದಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟವಾಗಿ DC ಕಚೇರಿಯಿಂದ ಕೂಡ ಮಾಹಿತಿ ಸಿಕ್ಕಿದೆ. ದಿವ್ಯಾ, ಥ್ಯಾಂಕ್ ಯು ಮಾಹಿತಿಗಾಗಿ ಮಂಜುನಾಥ್. DC ಅವರಿಗೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಏನು ಗ್ಯಾಸ್ ರೇಟು ಕಳೆದ 28 ದಿನಗಳ ಹಿಂದೆ, ಒಂದು ತಿಂಗಳ ಹಿಂದೆ 55 ರೂಪಾಯಿ ಬೆಂಗಳೂರು ನಗರದಲ್ಲಿ LPG ರೇಟ್ ಇತ್ತು. ಇವತ್ತು
ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್, ಒಂದು ಬಂಕಲ್ಲಿ 80 ಇದ್ದರೆ ಇನ್ನೊಂದು ಬಂಕಲ್ಲಿ 99 ರೂಪಾಯಿವರೆಗೂ ಆಗಿದೆ. ಇದರಿಂದ